ಆಯ್ತಲ್ಲ ನಾನು ಮಾತಾಡಬಹುದು. ನಿಮಗ್ ಕೊಡೋಕ್ ಮುಂಚೆ ನಾನು ಸಮೀವುಲ್ಲಾ ಸರ್ಗೆ, ಲೋಹಿತ್ ಸರ್ಗೆ ಇರೋ ಅನುಮಾನಕ್ಕೆ ನಾನು ವೀಕ್ಷಕರಿಗೆ ಬಗೆಹರಿಸಬೇಕು ಅನ್ನೋ ಕಾರಣ ಕೇಳ್ತಿದ್ದೀನಿ. ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ಅನ್ನೋದು ಭದ್ರವಾಗಿದ್ದಿದ್ರೆ, ಆ ಕುರ್ಚಿ ಸುತ್ತ ಕಾಂಗ್ರೆಸ್ನವ್ರು ಯಾರೂ ಮಾತನಾಡದೆ ಹೋಗಿದ್ದಿದ್ರೆ ಲೋಹಿತ್ ಅವರ ಮಾತನ್ನ ನಾನು ಸಾರಾ ಸಗಟಾಗಿ ಒಪ್ತಾ ಇದ್ದೆ. ಅನಗತ್ಯ ಚರ್ಚೆ. ಮಾಧ್ಯಮಗಳಿಗೆ ಫ್ಯೂಯಲ್ ಕೊಡ್ತಿರೋದು ಯಾರು? ಕಾಂಗ್ರೆಸ್ ಪಕ್ಷದವರು. ವಿರೋಧ ಪಕ್ಷದವರಿಗೆ ಅಸ್ತ್ರ ಕೊಡ್ತಿರೋದು ಯಾರು? ಕಾಂಗ್ರೆಸ್ ಪಕ್ಷದವರು. ಕೊಡ್ತಿರೋ ವಿಚಾರ ಏನಾದ್ರೂ ಯಾವುದು ಸರ್? ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ. ಇದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷಗಿರಿನೂ ಅಲ್ಲ, ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ದೊಡ್ಡ ಚೇರ್ ಹಾಕಿ ಅಲ್ಲಿ ಯಾರನ್ನೋ ಕೂರಿಸಬೇಕು ಅನ್ನೋದಲ್ಲ. ಪಕ್ಷದ ವಿಚಾರ ಅಲ್ಲ, ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ವಿಚಾರ ಈ ರಾಜ್ಯದ ಸಮಸ್ತ ಜನರ ಚರ್ಚೆಯ ವಿಚಾರ ಕೂಡ ಹೌದು. ಹೌದೋ ಇಲ್ಲ ಸರ್? ಒಂದು ಸರಿಯೋ ತಪ್ಪೋ, ಸದ್ಯಕ್ಕೆ ಉಂಟಾಗಿರುವ ಸಮಸ್ಯೆನ ಬಗೆಹರಿಸೋದಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಅನಿವಾರ್ಯ ಆಗಿದೆ. ಯಾಕೆ ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಅನ್ನ ಸರಿ ಮಾಡೋ ದೃಷ್ಟಿಯಿಂದ, ಇಲ್ಲಿ ಉಂಟಾಗಿರುವ ಗೊಂದಲವನ್ನ ಸರಿ ಮಾಡೋ ದೃಷ್ಟಿಯಿಂದ, ಅದರಲ್ಲೂ ಆಡಳಿತವನ್ನ ನಿಯಂತ್ರಣ ಮಾಡೋ ದೃಷ್ಟಿಯಿಂದ, ರಾಜಕೀಯ ಅತಂತ್ರ ಸ್ಥಿತಿಯಿಂದಾಗಿ ಇಲ್ಲಿ ಮಂತ್ರಿಗಳ ಮೇಲೆ ಕಂಟ್ರೋಲ್ ಇಲ್ಲ. ಒಂದ್ 8-9 ಜನ ಮಂತ್ರಿಗಳು ಬಿಟ್ಟರೆ ಉಳಿದ ಮಂತ್ರಿಗಳ ಕತೆ ದೇವರೇ ಕಾಪಾಡಬೇಕು. 8-9 ಜನ ಮಂತ್ರಿಗಳು ಅವರೇನೋ ಒಂದಿಷ್ಟು ಡೆವಲಪ್ಮೆಂಟ್ಸ್ ಗಳ ಬಗ್ಗೆ ಮಾಡ್ತಿದ್ದಾರೆ, ಮತ್ತೆ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಈ ಒಂದು ಗುಂಪಲ್ಲಿ ಸೇರಿಸೋ ಹಾಗಿಲ್ಲ. ಒಂದ್ ರೀತಿಯಲ್ಲಿ ನಿಯಂತ್ರಣ ತಪ್ಪಿದ ಆಡಳಿತ ನಮಗೆ ಕಣ್ಣಿಗೆ ರಾಚ್ತಾ ಇದೆ. ಹೀಗಾಗಿ ಜೊತೆಗೆ ಆಫೀಸರ್ಸ್ಗಳು, ಮಿನಿಸ್ಟರ್ಗಳ ಮಾತನ್ನು ಕೇಳ್ತಿಲ್ಲ. ಜನರ ಸಮಸ್ಯೆಗಳಾಗಿ ಉಳಿದಿವೆ ಹೊರತು ಅದನ್ನು ಅಟೆಂಡ್ ಮಾಡೋರು ಕೂಡ ಯಾರು ಇಲ್ಲ. ವಿಧಾನಸೌಧಕ್ಕೆ ಮಂತ್ರಿಗಳು ಬರ್ತಿಲ್ಲ. ಕ್ಯಾಬಿನೆಟ್ ಇದ್ದ ದಿನ ಏನೋ ಒಂದ್ 2 ಅವರ್ ಬರ್ತಾರೆ, ಹೊರಟೋಗ್ತಾರೆ. ಅದು 8-9 ಜನಕ್ಕೆ ಇದು ಅಪ್ಲೈ ಆಗೋದಿಲ್ಲ. ಆಯ್ತಾ? ಹೀಗಿರ್ಬೇಕಾದ್ರೆ ಜೊತೆಗೆ ಸ್ಟೇಟ್ಮೆಂಟ್ಸ್ಗಳು ಬೇರೆ. ಒಂದು ಗುಂಪು ಈ ತರ ಸ್ಟೇಟ್ಮೆಂಟ್ ಕೊಡುತ್ತೆ, ಇನ್ನೊಂದು ಗುಂಪು ಮತ್ತೊಂದು ತರದ ಸ್ಟೇಟ್ಮೆಂಟ್ಸ್ ಕೊಡುತ್ತೆ. ಯಾವುದೇ ರಾಜ್ಯದಲ್ಲಿ ಯಾವುದೇ ಪಕ್ಷ ಇರಲಿ, ಇಂತಹ ಅಸ್ಥಿರತೆ ಅಥವಾ ಇಂತಹ ಗೊಂದಲ ಆಡಳಿತದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಆದ್ದರಿಂದ ಹೈಕಮಾಂಡ್ ಇದರ ಜವಾಬ್ದಾರಿಯನ್ನು ತಗೊಳ್ಳೇಬೇಕಾಗತ್ತೆ. ಪ್ರತಿ ಹಂತದಲ್ಲೂ ಕ್ಲೋಸ್ ಆಗಿ ಮಾನಿಟರ್ ಮಾಡಿರುವಂತಹ ಹೈಕಮಾಂಡ್ ನಾಯಕರು ಇದೀಗ ಇಲ್ಲಿ 2 ಬಣಗಳ ನಡುವಿನ ಈ ಡಿಫರೆನ್ಸಸ್ ಅನ್ನ ಹೀಗೆ ಬಿಟ್ಕೊಂಡು ಕೂತಿರುವಂತದ್ದು, ಡೆಲ್ಲಿಗೆ ನಿಮಗೆ ಕರೆಸ್ತೀವಿ ಅಂತ ಹೇಳ್ತಿರುವಂತದ್ದು, ಇದು ಈ ಗೊಂದಲವನ್ನ ಈ ಭಿನ್ನಮತವನ್ನ ಬಿಕ್ಕಟ್ಟಿನ ಕಡೆಗೆ ತಿರುಗಿಸುತ್ತೆ. ಆದ್ದರಿಂದ ರಾಜ್ಯದ ನಾಯಕರನ್ನ ಕೇಂದ್ರದ ನಾಯಕರು ದೆಹಲಿಗೆ ಕರೆಸೋದು, ಅಥವಾ ಅವರೇ ಲೋಕಲ್ ಸಮಸ್ಯೆ ನೀವು ಬಗೆಹರಿಸ್ಕೋಬೇಕು ಅಂತಂದ್ರೆ ಅವರೇ ಬಂದು ಬಗೆಹರಿಸಲಿ. ಅದು ಲೋಕಲ್ ಸಮಸ್ಯೆ ಅಲ್ಲ. ಇದು ಲೋಕಲ್ ಸಮಸ್ಯೆ ಅಲ್ಲ. ಯಾಕೆ ಅಂತಂದ್ರೆ ಖರ್ಗೆ ಅವರು ಮಾತ್ರ ಹೇಳ್ತಿದ್ದಾರೆ ಪದೇ ಪದೇ ಇಲ್ಲೇ ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿ ಹೈಕಮಾಂಡ್ ಅವ್ರು ಹೇಳ್ತಿದ್ದಾರೆ. ಅವ್ರು ಯಾವ ದೃಷ್ಟಿನಲ್ಲಿ ಹೇಳ್ತಿದಾರೋ ಅನ್ನೋದು ಅವ್ರು ಇನ್ನೂ ಹೇಳಿಲ್ಲ. ಅವರ ಸರ್ ಖರ್ಗೆ ಅವರು ಹೇಳಿದ್ರೆ ಇಟ್ಸ್ ಅಲ್ಟಿಮೇಟ್. ಹಿಸ್ ಎಸಿಸಿ ಪ್ರೆಸಿಡೆಂಟ್, ಇಟ್ಸ್ ಡನ್ ಅಂಡ್ ಡಸ್ಟೆಡ್, ದೇರ್ ಇಸ್ ನೋ ಡಿಸ್ಕಷನ್. ಎಸಿಸಿ ಬೇರೆ ಆರ್ಎಸ್ಎಸ್ ಇಲ್ಲ ಅಲ್ಲಿ. ಅವರೇ ಅದನ್ನ ಬಿಲೀವ್ ಮಾಡಲ್ವಲ್ಲ. ಖರ್ಗೆ ಅವರೇ ಹೇಳ್ತಾರೆ ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ ಅಂತ. ಅವ್ರಿಗೆ ಅವ್ರ ಮೇಲೆ ಬಿಲೀವ್ ಇಲ್ಲ. ಈಗ ಲೋಕಲ್ ಸಮಸ್ಯೆನೋ ಕಾಂಗ್ರೆಸ್ ನಾಯಕರು ಏನಾದ್ರೂ ಹೇಳ್ಕೊಳ್ಳಿ, ನಾನು ಒಬ್ಬ ರಾಜ್ಯದ ಪ್ರಜೆಯಾಗಿ ಇದು ಕರ್ನಾಟಕದ ಹಿತದ ಬಗ್ಗೆ ಯೋಚನೆ ಮಾಡಿ. ಗೆದ್ದು ಹೋಗಿರೋದು ಇಲ್ಲಿಂದ ವೋಟ್ ಕೊಡಿ. ಅದು ಪಕ್ಷದ ಆಂತರಿಕ ಸಮಸ್ಯೆ ಅಲ್ಲ. ಒಂದು ನಿಮಿಷ ಮುಗಿಸ್ತೀನಿ. ಪಕ್ಷದ ಆಂತರಿಕ ಸಮಸ್ಯೆ ಅಲ್ಲ. ಆದ್ದರಿಂದ ಹೈಕಮಾಂಡ್ ತಕ್ಷಣ ಮಧ್ಯಪ್ರವೇಶ ಮಾಡಿ ಈ ಗೊಂದಲವನ್ನ, ಯಾರು ನೀವು, ನಿಮ್ಮ ನಾಯಕತ್ವದಲ್ಲಿ ಈ ಅಧಿಕಾರ, ಈ ಅವಧಿ ಪೂರ್ತಿಯಾಗುತ್ತೆ, ಇಲ್ಲ ನೀವು ಕಾಯಿರಿ, ಈ ತರದ ಒಂದು ಕ್ಯಾಟಗಾರಿಕಲ್ ಆದಂತಹ ಒಂದು ತೀರ್ಮಾನವನ್ನ ಮಾಡಿ, ಎಕ್ಸ್ಪೆನ್ಷನ್ ರೀಶಫಲ್ ಏನೋ ಒಂದು ಅನುಮತಿ ಕೊಟ್ಟು, ಅಥವಾ ಚೇಂಜ್ ಆಫ್ ಲೀಡರ್ಶಿಪ್ ಅಲ್ಲಿ ನಿಮ್ ತಲೆನಲ್ಲಿ ಏನಿದೆ ಅನ್ನೋದನ್ನ ಅವ್ರು ತೀರ್ಮಾನ ಮಾಡಿಬಿಟ್ರೆ ರಾಜ್ಯದ ಜನರು ಒಂದು ರೀತಿಯಲ್ಲಿ ನಿರಾಳವಾಗಿ ಉಸಿರಾಡಬಹುದು. ಎಕ್ಸಾಕ್ಟ್ಲಿ. ಬಟ್ ಸುರಭಿ ಅವರೇ, ಡಿ.ಕೆ. ಸುರೇಶ್ ಅವರ ಮಾತನ್ನ ಗಮನಿಸಿಕೊಂಡ್ರೆ ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆ ಕೂಡ ಶಾಶ್ವತ ಅಲ್ಲ, ಚರ್ಚೆಗೆ ಅರ್ಹವಾದ ವಿಚಾರ ಅಲ್ಲ ಅಂತ ಹೇಳಿ ಲೋಹಿತ್ ಅವ್ರಿಗೆ ಅನ್ನಿಸಬಹುದು. ಬಟ್ ಹೀಗೊಂದು ಮಾತನ್ನ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಹೇಳಿದಾಗ ಯಾರಿಗೆ ಹೇಳ್ತಿದ್ದಾರೆ? ಯಾರನ್ನು ಗುರಿಯಾಗಿಸ್ಕೊಂಡು ಹೇಳ್ತಿದ್ದಾರೆ? ಯಾವ ಅಧಿಕಾರ ಶಾಶ್ವತ ಅಲ್ಲ, ಯಾರ ತಾಳ್ಮೆ ಶಾಶ್ವತ ಅಲ್ಲ? ಪ್ರಶ್ನೆ ಹುಟ್ಟೋದು ಸಹಜ. ಅಹಂಕಾರ ತಲೆಗೆ ಎಷ್ಟು ಹತ್ತಬಹುದು, ಎಷ್ಟು ಏರ್ಬೋದು ಅನ್ನೋದಕ್ಕೆ ಈ ಒಂದು ರೀಸನಿಂಗ್ ಇದೆಯಲ್ಲ, ಏನದು ನಮ್ ಕಡೆಯಿಂದ ಏನು ಬಂದಿಲ್ಲ. ಇದು ಮಾಧ್ಯಮ ಸೃಷ್ಟಿ ಮಾಡಿರುವಂತಹ ಚರ್ಚೆ, ಇದು ಭಾರತೀಯ ಜನತಾ ಪಾರ್ಟಿ ಸೃಷ್ಟಿ ಮಾಡಿರುವಂತಹ ಚರ್ಚೆ, ಪ್ರತಿಪಕ್ಷಗಳು ಮಾಡಿರುವಂತಹ ಚರ್ಚೆ ಅಂತ ಹೇಳೋದಕ್ಕೆ ಇದ್ರಲ್ಲಿ ಪೂರ್ತಿಯಾಗಿ 2.5 ವರ್ಷಗಳಿಂದ ಈ ಚರ್ಚೆನ ಶುರು ಮಾಡಿದ್ದೆ ನೀವು. ಎಲ್ಲಾ ರಾಜಕೀಯ ಪಕ್ಷಗಳು ಅದನ್ನೇ ಹೇಳ್ಕೊಂಡು ಬಂದಿವೆ ಕ್ರೈಸಿಸ್ ಬಂದಾಗ. ಒಂದ್ ನಿಮಿಷ. ಇವತ್ತು ನಾವು ಮಾತಾಡ್ತಾ ಇರುವಂತದ್ದು ಒಂದು ರಾಜಕೀಯ ಪಕ್ಷದ ಅಧ್ಯಕ್ಷರ ಬಗ್ಗೆ ಅಲ್ಲ. ಇವತ್ತು ನಾವು ಮಾತಾಡ್ತಾ ಇರೋದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯ ಬಗ್ಗೆ. ಇವತ್ತು ಕರ್ನಾಟಕದಲ್ಲಿ ನಡೀತಿರುವಂತಹ ಬೇರೆ ಬೇರೆ ಸಮಸ್ಯೆಗಳು, ಅದ್ ಬಿಡಿ, ಎಲ್ಲಿ ಮಾತಾಡಿರುವಂತದ್ದು ಡಿ.ಕೆ. ಶಿವಕುಮಾರ್ ಅವರು? ದಾವೋಸ್ಗೆ ಹೋಗೋದು,
ಇಲ್ಲಿನ ಸಮಸ್ಯೆಗಳ ಬಗ್ಗೆ ಮಾತಾಡೋದಿಕ್ಕ, ನಿಮ್ಮ ಆಂತರಿಕ ಸಮಸ್ಯೆಗಳ ಬಗ್ಗೆ ಮಾತಾಡೋದಿಕ್ಕ, ನಿಮ್ಮ ಕುರ್ಚಿ ಆಸೆ ಬಗ್ಗೆ ಮಾತಾಡೋದಿಕ್ಕ, ಚರ್ಚೆ ಮಾಡೋದಕ್ಕೆ ಬೇರೆ ಸಮಯ ಇದೆ ಅಂತ. 2.5 ವರ್ಷಗಳಿಂದ RCBಯ ಸ್ಟ್ಯಾಂಪೀಡ್ ಇಂದ ಹಿಡ್ಕೊಂಡು ಮೊನ್ನೆ ಇವಾಗ ನಡ್ಕೊಂಡು ಹೋಗ್ತಿರೋಂತಹ ರಾಜೀವ್ ಗೌಡ ವಿಷಯ ತಗೊಂಡು ಈ ಗೃಹಲಕ್ಷ್ಮಿ ವಿಷಯ ತಗೊಂಡ್ರು ನೋಡಿದ್ರು ಈ ಒಂದು 2 ಬಣಗಳ ರಾಜಕೀಯ ಡಾಮಿನೇಟ್ ಮಾಡ್ತಾ ಇದೆ ಹೆಡ್ಲೈನ್ಸ್ ನ. ನಿಮಗೆ ಸರ್ಕಾರ ನಡೆಸಕ್ ಆಗ್ತಾ ಇಲ್ಲ, ನಿಮ್ಗೆ ಇರೋ ಸಮಸ್ಯೆಯನ್ನ ಬಗೆಹರಿಸಕ್ ಆಗ್ತಾ ಇಲ್ಲ. ಮಾತೆತ್ತಿದ್ರೆ ನೀವು ಬಿಜೆಪಿ ಮೀಡಿಯಾ ಅಂತಿರಲ್ಲ. ಇದೇ ವಿಷಯವನ್ನ ಜನರು ದಿನಾ ಕಾಣಿಸ್ಕೊಂಡು ನೋಡ್ತಾ ಇದ್ದಾರೆ. ನಿಮ್ಮ ನಾಯಕರು ಬಂದು ಮಾತಾಡ್ತಿರೋದನ್ನ ನೋಡ್ತಾ ಇದ್ದಾರೆ. ಅದು ಒಪ್ಕೊಳ್ಳಿ. ಕಾಂಗ್ರೆಸ್ ಪಕ್ಷದ ಬಹಳಷ್ಟು ನಾಯಕರು, ಬಹಳಷ್ಟು ಕಾರ್ಯಕರ್ತರು ಆಚೆ ಬಂದು ಏನ್ ಹೇಳ್ತಾರೆ, ಇದನ್ನ ಸರಿ ಮಾಡಬೇಕಾಗಿರುವಂತದ್ದು. MLAs ಡೆಲ್ಲಿಗೆ ಹೋಗಿ ಬಂದಾದ ನಂತರ ಏನ್ ಹೇಳ್ತಾರೆ, ಹೌದು ನಿಜವಾಗ್ಲೂ ಇದನ್ನ ಸರಿ ಮಾಡಬೇಕಾಗಿರುವಂತಹ ವಿಷಯ. ಒಪ್ಕೊಳ್ಳಿ ಅದನ್ನ. DK ಸುರೇಶ್ ಅವರು ಬಂದ್ ಹೇಳಿರೋದು ಅದನ್ನೇನೆ. ಈ ವಾಗ್ವಾದ ನಡೀತಾ ಇದೆಯಲ್ಲ, ವರ್ಡ್ಸ್ ಇಸ್ ಮೋರ್ ಇಂಪಾರ್ಟೆಂಟ್, ಎಷ್ಟು ದಿವಸ ಏನ್ ನಡೆಯುತ್ತೆ ನೋಡ್ಕೊಂಡು ಹೋಗೋಣ ಅನ್ನೋದ್ರ ಬಗ್ಗೆ. ಇದರ ಮಧ್ಯದಲ್ಲಿ ನೀವು ಕರ್ನಾಟಕ ಜನತೆಯನ್ನ ಮರೀತಾ ಇದ್ದೀರಾ, ಸರ್ಕಾರ ನಡೆಸಬೇಕಾಗಿರುವಂತ ಕರ್ತವ್ಯವನ್ನ ಮರೀತಾ ಇದ್ದೀರಾ. ಸರಿ ರಾಜುಗೌಡ್ರೆ, ಪಕ್ಷದ ಆಂತರಿಕ ವಿಚಾರ ಇದು, ಹೈಕಮಾಂಡ್ ಹ್ಯಾಂಡಲ್ ಮಾಡುತ್ತೆ, ನಿಮಗೇನ್ ಸಮಸ್ಯೆ ಅನ್ನೋ ಕಾಂಗ್ರೆಸ್ ನಾಯಕರಿಗೆ ನಿಮ್ಮ ಉತ್ತರ ಏನು ಅಂತ ಹೇಳಿ ಪಕ್ಷದಿಂದ? ಯಾಕಂದ್ರೆ ನಾವು ಮತ್ತೆ ಹೇಳ್ತಾ ಇರೋ ರೀತಿಯಲ್ಲಿ ಇದು ಕಾಂಗ್ರೆಸ್ನ ಆಂತರಿಕ ಸಮಸ್ಯೆ ಅಲ್ಲ, ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ವಿಚಾರ ಇಲ್ಲ. ಇಲ್ಲಿ ಕೆಲವು ಘಟನೆಗಳನ್ನ ಅವಲೋಕನ ಮಾಡ್ಕೋಬೇಕಾಗತ್ತೆ. ಕಾಂಗ್ರೆಸ್ ವಕ್ತಾರರು ಒಂದು ಮಾತು ಹೇಳಿದ್ರು, ಕಾಂಗ್ರೆಸ್ ವಕ್ತಾರರಲ್ಲ ಸರ್, ಸಾಮಾಜಿಕ ಹೋರಾಟಗಾರರು. ಈಗ ಕಾಂಗ್ರೆಸ್ ನಮ್ಮ ಚಾನೆಲ್ ಡಿಬೇಟ್ಗೆ ಒಂದು ಹಂತಕ್ಕೆ ಕಾಂಗ್ರೆಸ್ ಸಪೋರ್ಟ್ ಅಂದ್ರೆ ಕಾಂಗ್ರೆಸ್ ವಕ್ತಾರರು ಅಂತಾನೆ ನೋಟಿಸ್ ಕಳಿಸ್ತಾರೆ ಸರ್ ಕಾಂಗ್ರೆಸ್ ಇಂದ. ಆಮೇಲೆ ಸಾಮಾಜಿಕ ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರು ಅಂದ್ರೆ ಹಾಗಾದ್ರೆ ಒಂದ್ ಮಾತು ನನಗೆ ಇಲ್ಲಿ ನೆನಪಾಗ್ತದೆ. DK ಶಿವಕುಮಾರ್ ಅವರು ಜಾರಕಿಹೊಳಿ ಅವರ ಹನಿ ಟ್ರಾಪ್ ವಿಚಾರ ಬಂದಂತ ಸಂದರ್ಭದಲ್ಲಿ ಹೇಳಿದ್ರು ಒಂದು ಮಾತು, ಯಾರ್ರಿ ಅವ್ರನ್ನ ಬಟ್ಟೆ ಬಿಚ್ಚು ಅಂತ ಹೇಳಿದ್ದು, ಹಂಗಾಗಿ ಬಟ್ಟೆ ಬಿಚ್ಚಿದ್ರಿಂದ ಹನಿ ಟ್ರಾಪ್ ಆಯ್ತು ಅನ್ನೋದನ್ನ ಚರ್ಚೆ ಮಾಡಿದ್ರು. ಅದೇ ರೀತಿ ನಿಮಿಷ ಸರ್ ಮುಗಿಸ್ಬಿಡ್ತೀವಿ, ನೀವು ಆಮೇಲೆ ಮಾತಾಡಿ ಪರವಾಗಿಲ್ಲ. ಅಯ್ಯೋ ನಿಮ್ ಪಕ್ಷದ ವಿಚಾರಗಳು ತೆಗಿತಾ ಇದ್ರೆ ಇನ್ನು ದೊಡ್ಡವಾಗ ಅದನ್ನೆಲ್ಲ ತೆಗೆದ್ಬೇಡ ಹಂಗ ಹೇಳದಂತ ಅವರು. ಈ ಕಾಂಗ್ರೆಸ್ನವ್ರು ಇವ್ರು ಇಲ್ಲಿ ಬಂದು ಬೀದಿಲ್ ಬಟ್ಟೆ ಬಿಚ್ತಾ ಇದಾರೆ. ಯಾರು ಕೇಳಿದ್ರು? ಶಿವಗಂಗಾ ಬಸವರಾಜ್ ಯಾರನ್ನ ಕೇಳಿದ್ರಾ? ಅಲ್ಲಿಂದ ಆಚೆಗೆ DK ಸುರೇಶ್ ಒಂದ್ ನಿಮಿಷ ಸರ್, ಬಟ್ಟೆ ಬಿಚ್ಚುವ ಚರ್ಚೆ ಬೇಡ. ಅಲ್ಲಲ್ಲ, ಬಟ್ಟೆ ಬಿಚ್ಚ ಚರ್ಚೆ ಅಲ್ಲಲ್ಲ, ಬಟ್ಟೆ ಬಿಚ್ಚ ಚರ್ಚೆ ಮಾತಾಡ್ತೀನಿ. ಅವರು ಸಾಮಾಜಿಕ ಕಾರ್ಯಕರ್ತರಾಗಿ ಮಾತಾಡೋದಾದ್ರೆ ನಾವು ಸಾಮಾಜಿಕವಾಗಿ ಮಾತಾಡ್ತೀವಿ. ಅರ್ಥ ಆಯ್ತಾ? ಈ ಕಾಂಗ್ರೆಸ್ನವ್ರಿಗೆ ಯಾರು ಕೇಳಿದ್ರು? ಮಾಧ್ಯಮದವ್ರು ಕೇಳಿದ್ರ? ನೀವ್ ಯಾರಾನು ಮುಖ್ಯಮಂತ್ರಿ ಆಗಿ ಸ್ವಾಮಿ, ಜನ ಕೊಟ್ಟಿದ್ 138 ಮ್ಯಾಂಡೇಟ್ ಮಾಡಿದ್ರು, ವೆದರ್ ಲೋಹಿತ್ನೇ ಮಾಡಿ. ಯಾರು ಕೇಳಿದ್ರು ನಿಮ್ಮನ್ನ? ಯಾರು ಕೇಳಿಲ್ಲ. ಇನ್ನೊಬ್ರನ್ನೇ ಮಾಡಿ, XYZ ನ ಮಾಡಿ. ಯಾರು ಕೇಳಿದ್ರು ನಿಮ್ನ? ಮಾಧ್ಯಮ ಹೋದ್ರೆ ಸಾಕಷ್ಟು ಸಮಸ್ಯೆಗಳಿದಾವೆ, ಅದ್ರ ಬಗ್ಗೆ ಚರ್ಚೆ ಮಾಡೋ ಯೋಗ್ಯತೆ ಇಲ್ದಿರೋ ಕಾಂಗ್ರೆಸ್ ಮಾತೆತ್ತಿದ್ರೆ ವರ್ಲ್ಡ್ ಇನ್ ವರ್ಲ್ಡ್, ಇನ್ನೊಂದು ಮತ್ತೊಂದು, ನಾನ್ CM ನೀನ್ CM, ಆ ಇಕ್ಬಾಲ್ ಮಾತಾಡ್ತಾರ್ರಿ. ನಿಮ್ ಪಕ್ಷದವ್ರನ್ನ ನಿಮ್ ಕೈಲಿ ಹಿಡಿತದಲ್ಲಿ ಇಟ್ಕೊಳಕ್ ಆಗ್ತಾ ಇಲ್ಲಲ್ರಿ.